ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ವಿಶೇಷವಾಗಿ ಒಂದು ಹೊಸ ಸುದ್ದಿ ಹಬ್ಬತಾ ಇದೆ. ಡಿ.ಕೆ. ಶಿವಕುಮಾರ್ ಶಾ ಅವರಿಗೆ ಭೇಟಿಯಾದರು, ಪಕ್ಷ ಬಿಡ್ತಾ ಇದ್ದಾರ, ನವೆಂಬರ್ದಲ್ಲಿ ಕ್ರಾಂತಿ ಆಗ್ತದನ, ಕಾಂಗ್ರೆಸ್ ಹೊಡೆದು ಹೋಗ್ತದನ, ಅನೇಕ ಮಾತುಗಳು ಹಬ್ಬತಾ ಇದ್ದ ಹಾಗೆ. ಶಾಕ್ ಭೇಟಿ ಆಗಿದ್ದಾರೆ ನಿಜವಾಗಿಯೂ ದೆಹಲಿಯಲ್ಲೇ ಅನ್ನುವಂಥ ಪ್ರಶ್ನೆಗಳೆಲ್ಲರೂ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರೋಧಿ DKC ಅಂತ ಹಬ್ತಾ ಇದ್ದಾವೆ. ಏನಿದೆಲ್ಲ ನಿಜವಾಗಿ ಭೇಟಿಯಾಗಿದ್ದಾರೆ ಶಾ ಅವರು ಭೇಟಿಯಾಗಿ BJP ಹೋಗ್ತಾ ಇದ್ದಾರೆ. ಇದು ಭಾಳಷ್ಟು ದಿನಗಳಿಂದ ನಡೀತಾ ಬಂದಂಥ ಚರ್ಚೆ, ಸಾಕಷ್ಟು ಅದಕ್ಕೆ ಉತ್ತರನೂ ಕೊಟ್ಟಿದ್ದಾಗಿದೆ. ನಮ್ಮ ಚಾನಲ್ ಮೂಲಕ ಹೇಳಿದ ಈಗಾಗಲೇ DKC ಅವರು ಅಂಥವರಲ್ಲ ಅಂತ ನಾವು ಹೇಳೋ ಪ್ರಯತ್ನ ಮಾಡಿದ್ವಿ. ಆದರೂ ಇಂಥ ವದಂತಿಗಳು, ಇಂಥ ಗಾಳಿ ಸುದ್ದಿಗಳು, ಗಾಳಿ ಮಾತುಗಳು ಹಬ್ಬದಲ್ಲೇ ಇರ್ತಾವೆ. ನಿಜವಾಗಿ ಹೋಗಿದ್ದಾರೆ ಅನ್ನೋಂಥ ಇನ್ನೂ ಪ್ರಶ್ನೆ ಕೆಲವರಿಗೆ ಕಾಡ್ತಾ ಇದೆ. ಕೆಲವರು ಜನ ನನಗೆ ಫೋನ್ ಮಾಡಿ ಕೇಳಿದರು, ಹೋದ್ರೇನ್ರಿ, ಹೌದಾ, ಖರೇನಾ ಅಂತಾರೆ. ಏನು ಉತ್ತರ ಕೊಡಲಿ? ಇಲ್ಲಿ ಸುದ್ದಿಗಳು ಯಾವ ರೀತಿ ಹೋಗ್ತಾ ಇದ್ದಾವಪ್ಪ ಅಂದ್ರೆ ಎಲ್ಲ ಗಾಸಿಫ್. ಅವು ಕೈ ಇಲ್ಲ, ಕಾಲಿಲ್ಲ, ಆದರೂ ಹರಿದಾಡ್ತಾ ಇರ್ತಾವೆ ಗಾಳಿಯೊಳಗೆ. ಅಂಥ ಒಂದು ಸುದ್ದಿ ಅಂತೇಳಿ ನಂತರದಲ್ಲೇ ನಮ್ಮ DKC ಅವರ ಮಾತುಗಳನ್ನು ಕೇಳಿದಾಗ ಅನ್ನಿಸ್ತಾ ಇತ್ತು, ಹೌದಪ್ಪ ಇದು ಸುಳ್ಳು ಹೇಳ್ತಾರೆ, ಗರಪ್ ಆಗಿದ್ದಾರೆ ಪಾಪ ಅವರು. ಯಾರು ರೀ ಅವರು ಅನ್ನೋಂಗೆ ಕೇಳ್ತಾ ಇದ್ದಾರೆ. ನಮ್ಮ ಕೆಲವು ಜನಕ್ಕೆ ನನ್ನ ಹೆಸರು ತೊಗೊಳಿಕ್ಕೆ ಸಮಾಧಾನ ಆಗೋದಿಲ್ಲ ಅವ್ರಿಗೆ ಅಂತೇಳಿ ಇಂಡೈರೆಕ್ಟಾಗಿ ತಮ್ಮ ಪಕ್ಷದಲ್ಲೇ ಕೆಲವರು ವಿರುದ್ಧ ಹರಿಹಾಯ್ದಿದ್ದಾರೆ. ಎಲ್ಲಿದು ಹೋಗೋದ್ರಿ ಅನ್ನೋಂಗೆ ಕೇಳಿದ್ದಾರೆ. ಇದರ ಅರ್ಥ ಇದೊಂದು ಗಾಳಿ ಸುದ್ದಿ, ಗಾಳಿ ಮಾತು ಅಂತಾರೆ. ಯಾಕೆ ಹಬ್ಬಿಸ್ತಾರೆ ಇಂಥ ಮಾತುಗಳನ್ನ, ಗಾಳಿ ಮಾತುಗಳನ್ನ ಯಾಕೆ ಹಬ್ಬಿಸ್ತಾರೆ? ಏನಿದ್ರಲ್ಲಿ ಸಿಗುವಂಥದ್ದು ಅಂತಾರೆ. ಯಾಕಂದರೆ ರಾಹುಲ್ ಗಾಂಧಿಯವರು ಕಿವಿಯಲ್ಲಿ ಹೂವು ಇಟ್ಕೊಂಡಿಲ್ಲ, ಸಿದ್ದರಾಮಯ್ಯವರು ಕಿವಿಯಲ್ಲಿ ಹೂವು ಇಟ್ಕೊಂಡಿಲ್ಲ. ಅವರು ಅಷ್ಟು ಸುಲಭವಾಗಿ ಯಾರನ್ನು ನಂಬುವುದೂ ಇಲ್ಲ. ನಿಜವಾಗಿಯೂ ಸಿದ್ದರಾಮಯ್ಯರಂತೆ ಜನರ ಮಧ್ಯದಲ್ಲೇ ಬೆಳಕೊಂಡು ಬಂದಂಥ ಅನುಭವದ ಮೆಟ್ಟಲಲ್ಲಿ ಏನು ಮೇಲೆ ಬಂದಂಥವ್ರು. ಜೊತೆಗೆ ರಾಹುಲ್ ಗಾಂಧಿ ಜನರ ಮಧ್ಯದಲ್ಲಿ ತಿರುಗಾಡಿ ಅಡ್ಡಾಡಿ ಶರೀರ ಗಟ್ಟಿ ಮಾಡ್ಕೊಂಡಿದ್ದಾರೆ, ಮೈಂಡು ಗಟ್ಟಿ ಮಾಡ್ಕೊಂಡಿದ್ದಾರೆ. ಇವತ್ತು ಬೃಹತ್ BJP ಜೊತೆಗೆ ಒಬ್ಬರು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು. ಯಾಕೆ ಕಾಂಗ್ರೆಸ್ನಂಥ ನಾಯಕರು ಉಳಿದಿಲ್ಲ ಇವತ್ತು. ಅಲ್ಲೊಂದು ಇಲ್ಲೊಂದು ಸಿದ್ದರಾಮಯ್ಯನಂಥವ್ರು ಅವರು ಇದ್ದಾರೆ. ಪ್ಯಾರಾಸೈಟ್ಸ್ ಅಂತ ಏನಿದ್ದಾರಲ್ಲ, ಎಲ್ಲರೂ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಇವತ್ತು. ರಾಹುಲ್ನಿಂದ ಏನೂ ಆಗುವುದಿಲ್ಲ ಅಂತ ಭಾಳ ಜನ ಬಿಟ್ಟು ಹೋಗಿ ಇವತ್ತು ಮರಗ್ತಾನೂ ಇದ್ದಾರೆ. ಆಮೇಲೆ ಬೇರೆ ಹೀಗಾಗಿ DKC ಅವ್ರಿಗೆ ಪಾಪ ಸಂಕಟ ಅವ್ರಿಗೆ. ನನಗೆ ಯಾವ ಬೇಡ ಮರೆಯ ಮುಖ್ಯಮಂತ್ರಿ ಪದವಿ ಬೇಡ, ಏನೂ ಬೇಡ, ನನ್ನಷ್ಟು ನಾನು ಬಿಟ್ಟರೆ ಏನು ಅಂತದ್ದು. ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ ಈಗಾಗಲೇ ನನ್ನ ಶಕ್ತಿ ಏನು, ನಾ ಏನು ಮಾಡಿದರೆ ಮುಂದೆ ಮುಖ್ಯಮಂತ್ರಿ ಆಗ್ಬೋದು, ಈ ಸದ್ಯದಲ್ಲಿ ಮಾಡಿದರೆ ಏನಾಗ್ಬೋದು ಅನ್ನೋದು ಸ್ಪಷ್ಟವಾದ ಕಲ್ಪನೆ ಅದ. ಯಾಕಂದರೆ ಸಿದ್ದರಾಮಯ್ಯನೂ ಅಂಥ ಸುಲಭದ ಆಸಾಮಿ ಅಲ್ಲ. ಮತ್ತು DKC ಅವ್ರಿಗಿಂತಲೂ ಅನುಭವದಿಂದ ಬಲಿಷ್ಠರು, ಇವ್ರಿಗಿಂತಲೂ ಹೆಚ್ಚು ವಸಂತಗಳನ್ನು ಕಂಡಂಥವ್ರು. ಅಷ್ಟೇ ಅಲ್ಲ, ಶ್ರೀವುಳು ಅಂತೀವಿ ನಾವು, ಶ್ರೀವುಳು ಪೊಲಿಟಿಷಿಯನ್. ತನ್ನ ಎದುರಾಳಿಯಲ್ಲಿ ಹೇಗೆ ಹೆಣಿಬೇಕು ಅನ್ನೋದ್ರಲ್ಲಿ ಮಾಹಿತಿ ಇದ್ದಾರೆ ಅವರು. ಮತ್ತಿನ್ನು ಕರ್ನಾಟಕದ ಕೆಲವೇ ಉಳಿದಂಥ ದೊಡ್ಡ ನಾಯಕರಲ್ಲಿ ಸಿದ್ದರಾಮಯ್ಯರು ಒಬ್ಬರು, ಇವ್ರನ್ನ ಬಿಟ್ಟರೆ ಯಡಿಯೂರಪ್ಪ. ಹೀಗಿರುವಾಗ ಅವ್ರಿಗೆ ಇದೆಲ್ಲ ಮಾಧ್ಯಮಗಳ ಮೂಲಕ ಆಗಲಿ ಅದು ತಮ್ಮದೇ ಆದಂಥವ್ರು ಒಂದು ದೊಡ್ಡ ಟೀಮನ್ನು ಕಟ್ಕೊಂಡಿದ್ದಾರೆ ಅವರು. ಸ್ವತಃ ಅವರು ಆ ದಿಶೆಯಲ್ಲಿ ಯಾವ್ದು ಬೇಕಾದ ಸುದ್ದಿಯನ್ನು ಹೊರಗೆ ತೆಗೆಯುವಂಥ ಶಕ್ತಿ ಬಿಡೋದವರು. ಅವ್ರ ವಿರುದ್ಧ ಗಾಳಿ ಮಾತನ್ನು ಯಾಕೆ ಹಬ್ಬಿಸ್ತಾ ಇದ್ದಾರೆ? ಇದು ನಂಬ್ತಾರೇನು ಸಿದ್ದರಾಮಯ್ಯರು ಮತ್ತು ರಾಹುಲ್ ಗಾಂಧಿಯವರು? ಮೋಸ್ಟ್ಲಿ ಇಲ್ಲ. ರಾಹುಲ್ ಗಾಂಧಿಯವರಂತೆ ಸ್ಪಷ್ಟವಾಗಿ ಹೇಳಿರ್ಬೇಕು ಅನ್ನಿಸ್ತದೆ. ಇದು ಊಹೆ. ಯಾಕಂದ್ರೆ DK ಶಿವಕುಮಾರ್ ಅವರು ಯಾರ ಜೊತೆಗೆ ಮಾತಾಡ್ತಿರ್ಬೋದು, ಯಾರ ಜೊತೆಗೆ ಏನೂ ಇರ್ಬೋದು, ಶಾ ಜೊತೆ ಮಾತಾಡಿರ್ಬೋದು, ಮೋದಿಯವ್ರಿಗೆ ಭೇಟಿಯಾಗಿರ್ಬೋದು, ಮತ್ತೇನು ಮಾಡಿರ್ಬೋದು. ಆದರೆ ತನ್ನ ಆಂತರ್ಯದ ಒಂದು ಏನು ಪ್ಲ್ಯಾನ್ ಇರ್ತದೆ, ಇನ್ನೊಬ್ಬರು ಬಿಟ್ಟುಕೊಳ್ಳುವಂಥ ವ್ಯಕ್ತಿ ಅಲ್ಲ. ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ಬಾವಿ ಜಿಗುವಂಥ ಕೆಲಸ ಮಾಡೋದಿಲ್ಲ. ಬಾವಿ ನೀರದನ್ನು ಇಲ್ಲ ಗೊತ್ತಿಲ್ಲದೆ ಈಗ ಜಿಗಿದ್ರು ಅವ್ರು ಬುದ್ಧಿವಂತ ಇರ್ತಾರೆ. ಅವರು ಶ್ರೀಗಳಿದ್ದಾರೆ, ಗೊತ್ತದವ್ರಿಗೆ ಈ ಸದ್ಯದಲ್ಲಿ ನನಗೆ ಆಗೋದಿಲ್ಲ ಮುಖ್ಯಮಂತ್ರಿ ಪದವಿ. ಮಾಡಲಿಗೌಡ್ರ ನಮ್ಮ G. ಪರಮೇಶ್ವರ್ ಕೂಡಿಸ್ತಾರೆ SC ಅಂತೇಳಿ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಎಬ್ಬಿಸ್ತಾರೆ, ಅವ್ರನ್ನ ತಂದು ಮೇಲೆ ಬಿಡ್ತಾರೆ. ಇಂಥ ಅನೇಕ ಢಾಲ್ಗಳನ್ನು ಉಪಯೋಗ ಮಾಡ್ತಾರೆ ಅವರು. ಮತ್ತು ಜೊತೆಗೆ ಅವ್ರ ಮೆಜಾರಿಟಿನೂ ಅದ ಅನ್ನೋದು ಇವತ್ತು ಕನ್ಫರ್ಮೇಷನ್ ಅದಾವ್ರಿ. ಅದಕ್ಕೆ ಇರುವ ಉಪಮುಖ್ಯಮಂತ್ರಿ ಅಧ್ಯಕ್ಷ ಸ್ಥಾನ ಇವೆರಡನ್ನೂ ಕಾಯ್ಕೊಂಡು ಹೋಗುವಂಥದ್ದು. ಜೊತೆಗೆ ನೀರಾವರಿ ಮಿನಿಸ್ಟರು ಸಾಕಷ್ಟು, ಜೊತೆಗೆ ಬೆಂಗಳೂರು ಕೈ ಸಿಕ್ಕದು. ಮತ್ತು ಇಷ್ಟೆಲ್ಲ ಇರೋ ಮುಂದೆ ಅವ್ರು ಯಾಕೆ ಬಿಟ್ಟು ಹೋಗ್ತಾರೆ? ಎಲ್ಲ ಹೋಗಿ ಏನು ತಿಂತಾರೆ BJP ಎಲ್ಲ? BJP ಈಗಾಗಲೇ ಕಾದು ಕುಳಿತಿದ್ದಾರೆ. ಮತ್ತು ಇವರು ಬಿಟ್ಟು ಹೋಗ್ತಾನಂದು ಬರೋರ ಇವ್ರ ಜೊತೆಗೆ ಎಷ್ಟು ಜನ ಬರ್ಬೋದು? 10 ಜನ.
20 ಜನ 30 ಜನ ಸಾಧ್ಯವೇ ಇಲ್ಲ. ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಹಿಂದೆ ಕಾಂಗ್ರೆಸ್ ಬಿಟ್ಟು ಹೋಗೋ ಮುಂದೆ ಬಿ ಜೆ ಪಿಗೆ ಎಷ್ಟು ಜನ ಅವ್ರು ಬೆನ್ನು ಹಚ್ಚೋದ್ರು. ಕಡೆಗೆ ಹೋದ್ರೆ 2-3 ಮಂದಿ, ಶ್ರೀಮಂತ ಪಾಟೀಲರು, ಇನ್ನೊಬ್ಬರು ಕುಮಟಳ್ಳಿ ಅವರು, ಉಳಿದವ್ರು ಯಾರು ಹೋದರು. ಹಂಗೆ ಇವತ್ತು ಡಿ ಕೆ ಶಿಗೂ ಅಷ್ಟು ತಮ್ಮ ಭಾಗದ ಒಂದು 5 ಜನ ಬರ್ಬೋದು. ಆದ್ರೆ ಇವತ್ತು ಫುಲ್ ಅಧಿಕಾರದಲ್ಲದ ಕಾಂಗ್ರೆಸ್ 136 ಎಲ್ಲ ಬಲ್ಲದ ಅಂದಾಗ ಅವ್ರು ಒಂದು ವೇಳೆ ಹೋಗ್ತೀನಿ ಅಂದರು ಸಹಿತ ತಯಾರು ಯಾರೂ ಆಗೋದಿಲ್ಲ. ಅಧಿಕಾರ ಯಾರು ಬಿಟ್ಟು ಕೊಡೋದಿಲ್ಲ ರೀ. ಮತ್ತು ಅವ್ರಿಗೆ MLA ಆಗಿದ್ದು ಅಧಿಕಾರಿಗಳ ಸಲುವಾಗಿ, ಗಂಟು ಮಾಡ್ಕೊಳ್ಳೋ ಸಲುವಾಗಿ, ಮುಂದಿನ ಎಲೆಕ್ಷನ್ ದುಡ್ಡು ಹತ್ತಿಸೋ ಈಗ ದುಡ್ಡು ಮಾಡೋ ಸಲುವಾಗಿ, ಜನರಿಗೆ ಒಳ್ಳೇದು ಮಾಡ್ಬೇಕಂತ ಅನ್ನುವಂಥ ಜನ ಇವರಲ್ಲಿ ಇಲ್ಲಂದ್ರೂ ನಡೀತದೆ. ಇವಾಗ ಎಣ್ಣೆ ಕನ್ನ ಹಾಕೊಂಡು ಹುಡುಕಾಡಿ ಶೂ ಭಾಳ ಕಷ್ಟ. ಎಲ್ಲೊಬ್ರು ಇರ್ಬೋದೇನೋ, ಮತ್ತು ನನಗಂತ ಇವ್ರಿಗೆ ಕಂಡಿಲ್ಲ. ನಿಮಗೆ ಕಂಡಿದ್ರೆ ಹೇಳ್ರಿ, ಹಾಕೋರು ಪಾಪ ಅವ್ರ ಬಗ್ಗೆ ಪರಿಚಯ ಮಾಡಿಸೋಣ. ಅಧಿಕಾರ ಬೇಡನವರು ಎಲೆಕ್ಷನ್ಗೆ ನಿಲ್ಲುವುದಿಲ್ಲ. ಯಾಕಂತಂದ್ರೆ ಅವ್ರಿಗೆ ಗೊತ್ತದ ದುಡ್ಡು ಹಾಕಿ ದುಡ್ಡು ಕೆಲಸ ಗೊತ್ತಾಗಿದೆಪ್ಪ ಎಲೆಕ್ಷನ್ ಅನ್ನುವಂಥದ್ದು. ಯಾರು ದುಡ್ಡದ ದುಡ್ಡು ಹಾಕೋದು ತೆಗೆದು ದುಡ್ಡು ಮಾಡ್ಕೊಳ್ಳೋದು. ರಾಜ್ಯ ಉಳಿಲಿ, ದೇಶ ಉಳಿಲಿ, ಹೋಗಲಿ, ಬಿಟ್ಟು ನಮಗೇನು ಮಾಡೋದ್ರಿ, ನಾವು ಆರಾಮಿದ್ದೀವಲ್ಲ. ದಿಸ್ ಈಸ್ ದ ಮೆಂಟಾಲಿಟಿ ಆಫ್ ದ ಟುಡೇಸ್ ಆಲ್ MLAs, ಆಲ್ MPs. ಎಲ್ಲೋ ಕ್ವಚಿತ್ ಒಬ್ಬ ಇಬ್ಬರು ಇರ್ಬೋದು, ಅದನ್ನು ಹುಡುಕ್ಬೇಕು ಅಷ್ಟ ಅಂತವ್ರು. ಈ ಮಾತು ಯಾಕೆ ಹೇಳ್ಬೇಕಾಗಿದೆ ಅಂದ್ರೆ ಅಷ್ಟು ಪರ್ಫೆಕ್ಟ್ ಕಾನ್ಫಿಡೆನ್ಸ್ ಅದ ಇದರಲ್ಲ. ಇಲ್ಲಪ್ಪ ಇವ್ರ ಬಲ್ಲಿಗೆ ಸಾಧ್ಯ ಇಂಥ ಪ್ರಸಂಗದಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ಸತ್ತು ಲಾಭ ಇಲ್ಲದಂಥ ಕರ್ನಾಟಕದ BJP ಒಳಗೆ ಹೋಗೋದ್ರಾಗ ಹುಚ್ಚರಿಲ್ಲ. ಅವರು ಇಂಥ ಗಾಳಿ ಸುದ್ದಿ ಹಬ್ಸೋರು ನೆನಪಿಡ್ಬೇಕಾಗ್ಯದ. ಈ ಗಾಳಿ ಸುದ್ದಿ ಹಬ್ಸಿ ಸುಮ್ಮನೆ ಒಂದು ಕ್ಷಣಕ್ಕೆ ನಮ್ಮಂಥವ್ರಿಗೆ ಸ್ವಲ್ಪ ವ್ಯೂವರ್ಸನ್ನು TRPಯನ್ನು ಹೆಚ್ಚು ಮಾಡೋದನ್ನ ಮತ್ತೇನು ಅಲ್ಲ ಅಂತ ಮತ್ತೆ ಸ್ಪಷ್ಟ ಹೇಳ್ಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲೇ ಡಿ ಕೆ ಶಿ ಅವರ ಸಹಿತ ಗರಂ ಆಗಿದ್ದು ಸಹಜದ. ಯಾಕಪ್ಪ ನನ್ನ ಹೆಸರು ಕಳಿಸ್ತೀರಿ ನೀವೆಲ್ಲ? ನನ್ನಷ್ಟೇ ಕೆಲಸ ಮಾಡ್ತಾಯಿದ್ದೀನಿ, ನಾನು ಬಿಟ್ಟರಪ್ಪ ಏನು ನವಂಬರ್ ಇಲ್ಲ, ಏನಿಲ್ಲ, ನೀವು 2 ವರ್ಷ ಮುಂದಿನ ಬೇಕಾಗಿಲ್ಲ ಅನ್ನೋ ಮಟ್ಟಕ್ಕೆ ಅದಾರ ಅವ್ರು. ಯಾಕೆ ಅದನ್ನು ಕೇಳಲಿಕ್ಕೆ ಹೋದರೆ ಆಗಿರುವ ಆ ಸಂದರ್ಭದಲ್ಲಿ ಅಗ್ರಿಮೆಂಟ್ ಆಗಿರ್ಬೋದು 2 ಮಂದಿಯಲ್ಲಿ. ಇನ್ನೂ ನಡೆದದ 3 ಮಂದಿ ಎಷ್ಟೋ ಗೊತ್ತು, 3-4 ಜನಕ್ಕೆ. ಒಂದು ಡಿ ಕೆ ಶಿ, 2ನೇದು ಸಿದ್ದರಾಮಯ್ಯ, 3ನೇದು ರಾಹುಲ್ ಗಾಂಧಿ, 4ನೇದು ಖರ್ಗೆ. ಇವರೇ ಬಾಯಿ ಬಿಡ್ಬೇಕು ಅದನ್ನು. ಈ ಕೇವಲ 4 ಜನ ಬಿಟ್ಟು ಇನ್ನಾರು ಗೊತ್ತಿಲ್ಲ. ಮತ್ತೊಬ್ಬರು ಸೋನಿಯಾ ಗಾಂಧಿ, ಯಾಕಂದ್ರೆ ಮಗನ ಆಡಳಿತ ಮಾಡ್ತಾಯಿದ್ದೆ ಅಂದಾಗ ಅವ್ರಿಗೆ ಗೊತ್ತಿರ್ತದೆ. ನಾನು ಪ್ರಿಯಾಂಕಾ ಗಾಂಧಿ ಅಂದರೆ ವಾಟರ್ ಇವ್ರು ಬಿಟ್ಟು ಮತ್ತೆ ಯಾರಿಗೂ ಗೊತ್ತಿಲ್ಲ. ಹೀಗಿದ್ದಾಗ ಈಗಂತೂ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಅಗ್ದಿ ಕಡ್ಡಿ ತುಂಡು ಮಾಡಿದಂಗೆ ಹೇಳ್ತಾ ಇದ್ದಾರೆ. ನಾ 5 ವರ್ಷ ಆಗವ, ನಾನು ಮಾತು ಹೆಚ್ಚುಗಳು ಮಾತಾಡ್ರಿ, ಮತ್ತು ಮುಂದೆ ನಾನೇ ಇರವ ಹಂಗೆ ತಮ್ಗೆ ಕೂಡ ಆಗ್ತಾರೆ. ಅಂದಾಗ ಡಿ ಕೆ ಶಿವಕುಮಾರ್ ಅವರು ಶಾಗ್ ಹೋದಲ್ಲಿ ಭೇಟಿ ಆಗಿದ್ದರು. ನಾವು ಒಡ್ಕೊಂಡು ತೊಗೊಂಬರ್ತೀನಿ ರೀ, ನನಗೆ ಚೀಫ್ ಮಿನಿಸ್ಟರ್ ಕೊಡ್ತೀರೇನು ರೀ ಅಂತ ಕೇಳಕ್ಕೆ ಸಾಧ್ಯತಿಲ್ಲ ರೀ, ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಯಾಕೆ ಒಂದೇಳಿ ಕೇಳಿದ್ರೆ ನಮ್ಮ ಡಿ ಕೆ ಶಿ ಎಷ್ಟು ಮೂರ್ಖರು, ದಡ್ಡರು ಯಾರೂ ಇಲ್ಲ. ಆದ್ರೆ ಅವರು ಶ್ರೀಗಳು ಪೊಲಿಟಿಷಿಯನ್, ಅವ್ರ ದಾರಿ ಕಾಯ್ತಾ ಇದ್ದಾರೆ. ಹೇಗಪ್ಪ ಸತೀಶ್ ಅವ್ರನ್ನ ತಡಿಬೇಕು, ಹೇಗಪ್ಪ ಪರಮೇಶ್ವರನ್ನ ತಡಿಬೇಕು. ಯಾಕಂದರೆ ಮೊದಲ ಸಿದ್ದರಾಮಯ್ಯ ದಾಡಿ ಅಂತಾರೆ, ಇವ್ರಿಗೆ ಸ್ಪರ್ಧೆ ಆಗೋರು ಇವರ SC ಕೋಟ ಒಂದದ. ಪರಮೇಶ್ವರ ಸಾಮಾನ್ಯ ಇಲ್ಲ. ಯಾಕಂದ್ರೆ ತುಮಕೂರದಲ್ಲಿ ಕಾಲೇಜು ನೋಡಿ, ಸಿದ್ಧಾರ್ಥ ಕಾಲೇಜು ಇನ್ಸ್ಟಿಟ್ಯೂಟ್ಗಳೆಲ್ಲ ನೋಡಿದ್ರೆ ಕಣ್ಣು ತಿರುಗ್ತಾವೆ ನಮಗೆಲ್ಲ. ಹೀಗಾಗಿ ಇದನ್ನು ಸುಲಭ ಹೋಗೋದಿಲ್ಲ. ಮತ್ತು ಪರಮೇಶ್ವರವರು ಸತೀಶ್ ಅವ್ರಿಗೂ ಸ್ವಲ್ಪ ಬಿಟ್ಟು ಕೊಡೋದಿಲ್ಲ. ಸತೀಶ್ ಅವ್ರಿಗಿಂತಲೂ ದೊಡ್ಡ ಕೆಲಸಗಳನ್ನು ನಮ್ಮ ಪರಮೇಶ್ವರರು ಮಾಡಿದ್ದಾರೆ, ಸೀನಿಯರ್ ಅದಾರ. ಹೀಗಾಗಿ ಇವತ್ತೇನಾದರೂ ಡೆಡ್ ಕಾಂಪಿಟೇಟರ್ ಇದ್ದರೆ ಡಿ ಕೆ ಶಿ ಅವ್ರಿಗೆ ಪರಮೇಶ್ವರ್ ಅವರು. ಇದನ್ನು ನಾವು ಯಾವ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಂಗಂತೇಳಿ ಇಲ್ಲಿ ಸತೀಶ್ ಅವ್ರು ಕಾಂಪಿಟೇಷನ್ ಮಾಡೋದಿಲ್ಲ ಅಂತಲ್ಲ, ಅವರು ಆ್ಯಂಬಿಷಿಯಸ್ ಅದಾರ, ಮಾಡ್ತಾರೆ. ಏನೋ ಆಗಲಿ, ಇದೊಂದು ಗಾಳಿ ಸುದ್ದಿ ಅಂತ ನೀವು ತಿಳ್ಕೊಂಡ್ರೆ ಭಾಳ ಸಂತೋಷ. ನಾಳೆ ಒಂದು ವೇಳೆ ಡಿ ಕೆ ಶಿ ಅವರು ಹೋದರೂ ಏನು ಲಾಸ್ ಇಲ್ಲ ಕಾಂಗ್ರೆಸ್ಗೆ, ಅದ್ರ ಜೊತೆಗೆ ಸಿದ್ದರಾಮಯ್ಯಗೂ ಏನು ಲಾಸ್ ಇಲ್ಲ. ಲಾಸ್ ಆಗೋದು ಮಾತ್ರ ಸಂಪೂರ್ಣವಾಗಿ ಡಿ ಕೆ ಶಿ ಅವ್ರಿಗೆ. ಅದು ಅರಿವು ಅದ ಅವ್ರಿಗೆ. ಅರಿವು ಗುರು ಇದು ಗೊತ್ತದ ಅವ್ರಿಗೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥತೆ ಸತ್ಯದ ಕೈಗೆ ನೋಡಿ ವಂದನೆಗಳು.